ನಮಸ್ತೆ. ಇವತ್ತು ನಾನು ಈ ವಿಡಿಯೋದಲ್ಲಿ ಕ್ರೀಮಿಯಾಗಿರುವ ಮೊಸರನ್ನ ಅಥವಾ ಕರ್ಡ್ ರೈಸ್ ಅನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕಾಗಿ ಮೊದಲನೇದಾಗಿ ನಾವು ಮೆತ್ತಗಿರುವ ಅನ್ನ ಮಾಡ್ಕೋಬೇಕು. ಅದಕ್ಕಾಗಿ ನಾನಿಲ್ಲಿ ಒಂದು ಕುಕ್ಕರಲ್ಲಿ 1 ಕಪ್ ಅಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ನೀವು ಯಾವುದಾದ್ರೂ ಅಕ್ಕಿಯನ್ನು ತೆಗೆದುಕೊಳ್ಳಿ. ಇದನ್ನು 2-3 ಸರ್ತಿ ಸರಿಯಾಗಿ ತೊಳ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೂ 1 ಕಪ್ ಅಳತೆಯಾಗಿ ಸುಮಾರು 2 ಕಪ್ ಅಷ್ಟು ನೀರು ಮತ್ತು 1 ಕಪ್ ಅಷ್ಟು ಹಾಲನ್ನು ಹಾಕೊಂಡು ಇದನ್ನು 2-3 ವಿಸಿಲ್ ಕೂಗಿಸ್ಕೊಳ್ಳಿ. ಅನ್ನ ಮೆತ್ತಗಾಗಬೇಕು. ಈ ಥರ ಅನ್ನ ಬಿಸಿ ಇರುವಾಗಲೇ ಸ್ವಲ್ಪ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಇದ್ರ ಜೊತೆ ಸ್ವಲ್ಪ ಹಾಲನ್ನು ಹಾಕೊಂಡು ಸ್ಮ್ಯಾಶ್ ಮಾಡಿ ಇದು ಮೆತ್ತಗಾಗಬೇಕು, ಬೆಣ್ಣೆ ಥರ. ಇದನ್ನ ಚೆನ್ನಾಗಿ ಆರಿಬಿಡಿ. ಅನ್ನ ಪೂರ್ತಿ ಆರಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ದಾಳಿಂಬೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಇನ್ನೂ ಸ್ವಲ್ಪ ಬೇಕಂದ್ರೆ ಹಾಲು, 1 ಕಪ್ ಅಷ್ಟು ಮೊಸರು ಇದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬನ್ನಿ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕಾಗಿ ಬಾಣಲೆಯಲ್ಲಿ ಎಣ್ಣೆ ತೆಗೆದುಕೊಂಡು ಅದನ್ನು ಸರಿಯಾಗಿ ಕಾಯಿಸಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಕಡಲೆಬೇಳೆ, ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಇದಕ್ಕೆ ಜೀರಿಗೆ ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು, ನಂತರ ತುರಿದಿರುವ ಶುಂಠಿ, 1-2 ಒಣಮೆಣಸಿನಕಾಯಿ ಹಾಗೂ ಸ್ವಲ್ಪ ಹಿಂಗನ್ನು ಹಾಕೊಂಡು ಆ ಒಗ್ಗರಣೆಯನ್ನು ನಾವು ಕಲಸಿರುವ ಅನ್ನದಲ್ಲಿ ಸೇರಿಸ್ಕೊಂಡ್ಬಿಡಿ. ಇದನ್ನೆಲ್ಲ ಸರಿಯಾಗಿ ಕಲಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ಇದ್ರ ಮೇಲೆ ಸ್ವಲ್ಪ ಬೆಣ್ಣೆಯನ್ನು ಹಾಕೊಳ್ಳಿ. ಇದರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೂ ನಾವು ಮೊಸರನ್ನ ಬೇಗನೆ ಹುಳಿಯಾಗಲ್ಲ. ಈ ರೆಸಿಪಿಯನ್ನು ಖಂಡಿತವಾಗಿಯೂ ಟ್ರೈ ಮಾಡಿ ಹಾಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.